ಎಲ್ಲರಿಗೂ ನಮಸ್ತೆ. ಸ್ಪರ್ಧಾಕಾಶಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಿನ್ನೆ ದಿನ ನಾವು ಒಂದು ಪಿ.ಎಚ್.ಡಿ ಅಭ್ಯರ್ಥಿಗಳಿಗೆ ಕರೆಯನ್ನ ಕೊಟ್ಟಿದ್ದೀವಿ. ಡಿಪಾರ್ಟ್‌ಮೆಂಟ್‌ಗೆ ಹೋಗ್ತಾ ಇದ್ದೀವಿ. ಸೊ, ಒಂದು ಏನಪ್ಪಾ ಅಂದ್ರೆ 1 ಟು 5ಗೆ ಪಿ.ಯು.ಸಿ ಅರ್ಹತಾ ಮಾನದಂಡ ಇದೆ. ಹೌದಾ? ತಮ್ಮೆಲ್ರಿಗೂ ಗೊತ್ತು. ಸೊ, ಇಲ್ಲಿ ಅರ್ಹತಾ ಮಾನದಂಡದಲ್ಲಿ ಪಿ.ಯು.ಸಿಯ ಒಟ್ಟಾರೆ ಅಂಕಗಳನ್ನ, ಒಟ್ಟಾರೆ ಪರ್ಸೆಂಟೇಜ್ ಅನ್ನ ಕನ್ಸಿಡರ್ ಮಾಡಬೇಕು ಅನ್ನುವಂತ ಒಂದು ಡಿಪಾರ್ಟ್‌ಮೆಂಟ್‌ಗೆ ಮನವಿ ಕೊಡ್ಲಿಕ್ಕೆ ಹೋಗೋಣ ಅಂತೇಳಿ ತಮ್ಮೆಲ್ರಿಗೂ ಏನಪ್ಪಾ ಅಂದ್ರೆ ಒಂದು ಕರೆಯನ್ನ ನಾವು ಕೊಟ್ಟಿದ್ದೀವಿ. ಸ್ನೇಹಿತರೆ, ನಮ್ಗೆ ಅನಿಸ್ತಾ ಇದೆ, ನಾವೇ ಈ ಕೆಲಸವನ್ನ ಇಲ್ಲೇ ನಮ್ಮ ಸಂಘಟನೆ ವತಿಯಿಂದ ಮಾಡ್ಬೋದಲ್ಲ ಅಂತೇಳಿ ಒಂದು ವಿಚಾರ ಮಾಡಿದಾಗ, ಯಾಕಂದ್ರೆ ಈಗ ಸೆಷನ್ ಬೇರೆ ನಡೀತಾ ಇದೆ. ಸೊ, ಯಾವಾಗ ಅಧಿಕಾರಿಗಳು ಸಿಗ್ತಾರೆ ಅನ್ನುವಂಥದ್ದು ಇನ್ನೂ ಏನಪ್ಪಾ ಅಂದ್ರೆ ಡೌಟ್ ಇರುತ್ತೆ. ಅದಕ್ಕೆ ಮಧ್ಯಾಹ್ನ ನಂತರ ಮೇಡಮ್ ಅವರು ಸಿಗ್ತೀನಿ ಅಂತ ಹೇಳಿದ್ದಾರೆ. ಸೊ, ನಾಳೆ ದಿನ ನಾವೇ ನಮ್ಮ ಸಂಘಟನೆ ವತಿಯಿಂದ ಹೋಗ್ತೀವಿ. ಸೊ, ಏನು ನಿಮ್ಮ ಸಮಸ್ಯೆಗಳು ಏನಿದಾವಲ್ಲ, ಸಾಮಾನ್ಯ ಶಿಕ್ಷಕರು ಅಂತೇಳಿ ಆಗ್ಬೇಕು, ಮತ್ತೆ ಈ ಪಿ.ಯು.ಸಿಯ ಒಟ್ಟಾರೆ ಅಂಕಗಳನ್ನ ಕನ್ಸಿಡರ್ ಮಾಡಬೇಕು ಅನ್ನುವಂತ ವಿಚಾರ ಇದೆಯಲ್ಲ. ಸೊ, ಇದನ್ನ ನಾವೇ ಮಾಡಿಸ್ತೀವಿ. ತಲೆ ಕೆಡಿಸ್ಕೋಬೇಡಿ. ಸುಮಾರು ಅಭ್ಯರ್ಥಿಗಳು ಈ ಒಂದು ಕ್ರೈಟೇರಿಯಾದಿಂದ ತುಂಬಾ ಏನಪ್ಪಾ ಅಂದ್ರೆ ಭಯಭೀತರಾಗಿದ್ರಿ, ಗಾಬರಿ ಆಗಿದ್ರಿ. ಯಾವುದೇ ಕಾರಣಕ್ಕೂ ಭಯಭೀತರ ಆಗುವಂತದ್ದು ಬೇಡ. ಸೊ, ನಿಮ್ ಜೊತೆ ನಮ್ಮ ಸಂಘಟನೆ ಇರುತ್ತೆ. ಮತ್ತೆ ಈ ವಿಚಾರವಾಗಿ ಮತ್ತೆ ಪದೇ ಪದೇ ನೀವು ಕಾಲ್ ಮಾಡುವಂತದ್ದು ವಿಚಾರ ಆಗ್ಬಾರ್ದು. ಸೊ, ದಯಮಾಡಿ ಮುಕ್ತವಾಗಿ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ, ನಾವೇ ಈ ಒಂದು ವಿಚಾರವನ್ನ ಇದೇನು ಸಿಲಿಂಡರ್ ಇದೆಯಲ್ಲ, ಇದನ್ನ ಖಂಡಿತ ಏನಪ್ಪಾ ಅಂದ್ರೆ ಎಲ್ಲ ಒಂದು ಅಭ್ಯರ್ಥಿಗಳಿಗೆ ನ್ಯಾಯವನ್ನ ಕೊಡಿಸುವಂತ ಕೆಲಸ ನಾವು ಮಾಡ್ತೀವಿ. ಸ್ನೇಹಿತರೆ, ನಿಮ್ಮ ಓದೋದ್ರ ಕಡೆ ಗಮನ ಕೊಡಿ. ಸದ್ಯದಲ್ಲೇ ಏನಪ್ಪಾ ಅಂದ್ರೆ ಟೀಚರ್ಸ್ ನೇಮಕಾತಿ ಆಗತ್ತೆ. ಯಾಕಂದ್ರೆ ಈಗ ಕಲಬುರಗಿ, ರಾಯಚೂರು, ಯಾದಗಿರಿ ಇಲ್ಲಿಂದ ಏನಪ್ಪಾ ಅಂದ್ರೆ ಸುಮಾರು ಜನ ಮಹಿಳೆಯರು ವಿಶೇಷವಾಗಿ ಪಾಪ ಮನೆಯಲ್ಲಿ ಬಹಳಷ್ಟು ಕಷ್ಟ ಇರುತ್ತೆ. ನಮ್ಮ ಒಂದು ಕರೆಗೆ ಹೋಗೊಟ್ಟು ತಾವೆಲ್ಲ ಬರ್ತಾ ಇದ್ರಿ. ಬಟ್ ನಾನ್ ಹೇಳ್ತಾ ಇದ್ದೀನಿ, ನೀವ್ ಯಾರು ಏನಪ್ಪಾ ಅಂದ್ರೆ ಈ ಒಂದು ನಿಯೋಗದಲ್ಲಿ ಬರೋದು ಬೇಡ. ನಾವೇ ಏನಪ್ಪಾ ಅಂದ್ರೆ ನಮ್ಮ ಸಂಘಟನೆ ವತಿಯಿಂದ ಒಂದು ಲೆಟರ್‌ನ ಕೊಡ್ತೀವಿ ನಾಳೆಗೆ. ಮಧ್ಯಾಹ್ನ ನಂತರ ಮೇಡಮ್ ಅವ್ರು ಸಿಗ್ತೀನಿ ಅಂತ ಹೇಳಿದ್ದಾರೆ. ಸೊ, ನಾವು ಆಲ್ಮೋಸ್ಟ್ ಇದಕ್ಕ ಆಲ್ ಎಲ್ಲ ರೆಡಿಯನ್ನ ಮಾಡ್ಕೊಂಡಿದೀವಿ. ಮತ್ತೆ ಸಾಮಾನ್ಯ ಶಿಕ್ಷಕರು ಅಂತೇಳಿ ಪರಿಗಣನೆ ಮಾಡ್ರಿ ಅಂತೇಳಿ ಹೇಳಿದ್ದೀವಿ. ಇವೆಲ್ಲ ವಿಚಾರವಾಗಿ ನಿಮ್ಗೆ ಈ ಮೂಲಕ ಹೇಳ್ತಾ ಇದ್ದೀನಿ. ನೀವೆಲ್ಲ ನಿಮ್ ನೇಟಿವ್ ಪ್ಲೇಸ್ ಅಲ್ಲಿ ಆರಾಮಾಗಿ ಇರಿ. ಚೆನ್ನಾಗಿ ಏನಪ್ಪಾ ಅಂದ್ರೆ ಸ್ಟಡಿ ಮಾಡ್ಕೊಳ್ಳಿ. ಆ ಇಲ್ಲಿ ಈ ಕೆಲಸವನ್ನ ನಾವು ಮಾಡಿಸ್ತೀವಿ ಅಂತ ಹೇಳ್ತಾ, ಹೆಚ್ಚಿನ ಮಾಹಿತಿಗಾಗಿ ಸೊ ಕೆಳಗಡೆ ಸ್ಪರ್ಧಾಕಾಶಿ ಅಕಾಡೆಮಿ ವಾಟ್ಸಪ್ ಗ್ರೂಪ್ ಇದೆ, ಟೆಲಿಗ್ರಾಮ್ ಗ್ರೂಪ್ ಇದೆ. ವಾಟ್ಸಪ್ ಗ್ರೂಪ್ ಅಲ್ಲಿ ಬಹಳಷ್ಟು ಏನಪ್ಪಾ ಅಂದ್ರೆ ಡಬಲ್ ಡಬಲ್ ಆಗಿ ಒಂದು ಗ್ರೂಪ್ ಅಲ್ಲಿ ಇರ್ತೀರಿ, ಮತ್ತೊಂದು ಗ್ರೂಪ್ ಅಲ್ಲಿ ಏನಪ್ಪಾ ಅಂದ್ರೆ ಜಾಯಿನ್ ಆಗ್ತಾ ಇದ್ರಿ. ಆ ತರ ಆಗ್ಬೇಡಿ. ಸೊ, ಮತ್ತೆ ಬೇರೆದವರಿಗೆ ಅವಕಾಶ ಮಾಡಿಕೊಡಿ. ಯಾರಿಲ್ಲ ಗ್ರೂಪ್ ಅಲ್ಲಿ ಅವ್ರು ಏನಪ್ಪಾ ಅಂದ್ರೆ ಜಾಯಿನ್ ಆಗಿ ನಿಮ್ಗೆ ಅಲ್ಲೇ ಎಲ್ಲಾ ಮಾಹಿತಿ ಸಿಗ್ತಾ ಹೋಗುತ್ತೆ. ಥ್ಯಾಂಕ್ ಯು ಸೋ ಮಚ್.